Welcome to the class. Next question is the fraction equivalent to 3 by 4 with the denominator 28 is the fraction equivalent to 3 by 4 equivalent fraction ಅಂದ್ರೆ ಇದಕ್ಕೆ equal ಆಗಿರಬೇಕು. Fractions whose values are same such fractions are called equivalent fraction. ಏನಂತ ಹೇಳ್ತಿದ್ದಾರೆ? Equivalent fraction with denominator 28 ಅಂತಿದ್ದಾರೆ. 3 by 4 ಗೆ equivalent fraction ಆಗಿರಬೇಕು. ಆದ್ರೆ ಆ fraction denominator ಎಷ್ಟಿರಬೇಕಂತೆ 28. ಓಕೆ, ಸಿ 28 ಇದು denominator, ಇದು ನ್ಯೂಮರೇಟರ್. ಸಿ ನಮಗೆ ಗೊತ್ತು equivalent fraction ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾವು ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ಗೆ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲ ಅಂತಂದ್ರೆ ಸೇಮ್ ನಂಬರ್ ಇಂದ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಗೆ ಡಿವೈಡ್ ಮಾಡಬೇಕು. ಸಿ here numerator is 3, here denominator is 4. ನೋಡಿ ಈ ಫ್ರಾಕ್ಷನ್ ಅಲ್ಲಿ ನಮಗೆ ಡಿನೋಮಿನೇಟರ್ ಗೊತ್ತಿದೆ, ಈ ಫ್ರಾಕ್ಷನ್ ಅಲ್ಲಿಯೂ ಡಿನೋಮಿನೇಟರ್ ಗೊತ್ತಿದೆ. ಸಿ 4 ಇಂದ 28 ಡಿನೋಮಿನೇಟರ್ ಆಗಬೇಕಾಗಿತ್ತು ಅಂತಂದ್ರೆ ಈ 4 ಗೆ ಡಿವೈಡ್ ಮಾಡಬೇಕು ಅಥವಾ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಸಿ 4 ಇತ್ತು ನನ್ನ ಡಿನೋಮಿನೇಟರ್ 28 ಆಗಿದೆ ಅಂದ್ರೆ ಇದು ಮೊದಲಿದ್ದಂತಹ ಡಿನೋಮಿನೇಟರ್ ಗಿಂತ ಜಾಸ್ತಿ ಆಗಿದೆ. ಓಕೆ, ಸೊ ಇದನ್ನ 4 ಗೆ ಮಲ್ಟಿಪ್ಲೈ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಸಿ 4 ಗೆ ಎಷ್ಟು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದರೆ ಸಿ 4 7 ಟೈಮ್ಸ್ ಇಸ್ ಈಕ್ವಲ್ ಟು 28. ಓಕೆ, ಅವಾಗ ನನಗೆ ಡಿನೋಮಿನೇಟರ್ 28 ಸಿಗುತ್ತೆ. ನಮಗೆ ಗೊತ್ತು ಇಕ್ವಿವಾಲೆಂಟ್ ಫ್ರಾಕ್ಷನ್ ಸಿಗಬೇಕು ಅಂತಂದ್ರೆ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಗೆ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸಿ ಈ ಡಿನೋಮಿನೇಟರ್ ಗೆ 7 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಂದ್ರೆ ಈ ನ್ಯೂಮರೇಟರ್ ಗೆ ಕೂಡ ಸೇಮ್ 7 ಇಂದನೇ ಮಲ್ಟಿಪ್ಲೈ ಮಾಡಿದ್ದಾರೆ. ಸಿ 3 7 times is equal to 21. So my equivalent fraction is 3 by 4 is equal to 21 divided by 28. ಇದು 3 by 4 ಗೆ equivalent fraction ಆಗಿದೆ. ಸಿ ಎಲ್ಲಿದೆ ಆಪ್ಷನ್ ಅಲ್ಲಿ ಚೆಕ್ ಮಾಡಿ. ಸಿ ಆಪ್ಷನ್ ಬಿ is the correct one. This is equivalent to 3 by 4.